ನಮಸ್ತೆ. ನಾನು ಶ್ರೀನಿವಾಸ್ ಕುಲಕರ್ಣಿ. ಇನ್ನು ಮುಂದೆ ನೀವು ತಿರುಪತಿಗೆ ದೇವರ ದರ್ಶನಕ್ಕೆ ಅಂತ ಹೋಗೋದಾದರೆ ಯಾರ್ಯಾರು ಹೋಗ್ತಾ ಇದ್ದೀರಿ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ನ ಒಂದು ಕಾಪಿನ ಕೂಡ ತೆಗೆದುಕೊಂಡು ಹೋಗಬೇಕು. ಯಾಕೆಂದರೆ ತಿರುಪತಿಯ ಒಂದು ದೇವಸ್ಥಾನದ ಒಂದು ಕಮಿಟಿ ಏನಿದೆ, ಅಧಿಕಾರಿಗಳು ಒಂದು ಹೊಸ ನಿಯಮವನ್ನು ಮಾಡಿದ್ದಾರೆ. ಸೊ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ತೆಗೆದುಕೊಳ್ಬೇಕಾದ್ರೆ ಆಧಾರ್ ಕಾರ್ಡನ್ನು ಕಡ್ಡಾಯ ಮಾಡಿದ್ದಾರೆ. ಹೀಗಾಗಿ ದೇವರ ದರ್ಶನ ಪಡೆಯದೇ ನೇರವಾಗಿ ಕೌಂಟ್ರಿಗೆ ಹೋಗಿ ಕೂಡ ಲಡ್ಡು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡು ಇರೋದು ಕಡ್ಡಾಯ ಮಾಡಿದ್ದಾರೆ. ಸೊ ಆದ್ದರಿಂದ ದಯವಿಟ್ಟು ಇನ್ನು ಮುಂದೆ ನೀವು ತಿರುಪತಿಗೆ ಹೋಗುವಾಗ ಯಾರ್ಯಾರು ಹೋಗ್ತಾ ಇದ್ದೀರಿ, ಸೊ ನಿಮಗೆ ಪ್ರಸಾದವು ಬೇಕಾದಾಗ ಪ್ರತಿಯೊಬ್ಬರು ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿದರೆ ಆಧಾರ್ ಕಾರ್ಡ್ಗೆ 2 ಲಡ್ಡನ್ನು ನಿಮಗೆ ಪ್ರಸಾದವಾಗಿ ಕೊಡ್ತಾರೆ. ಸೊ ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಯಾಕಂದರೆ ತಿರುಪತಿ ತಿಮ್ಮಪ್ಪ ಮಹಾ ಜನಪ್ರಿಯ ದೇವರು, ಭಾಳಷ್ಟು ಜನ ಹೋಗ್ತಾ ಇರ್ತೀವಿ. ಸೊ ಹೋಗುವಾಗ ಆಧಾರ್ ಕಾರ್ಡನ್ನು ಎಲ್ಲರದು ತೆಗೆದುಕೊಂಡು ಹೋಗಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಸೊ ದರ್ ಈಸ್ ಅ ನ್ಯೂ ರೂಲ್ ಇನ್ ತಿರುಪತಿ Venkateshwara Temple Committee. So if you are traveling to Tirupati for Darshanam and Prasadam, please ensure that you carry your Aadhaar card copy without fail, because now onwards Aadhaar card is mandatory or compulsory to get Tirupati Laddu Prasadam in Tirupati. Hope this information is useful for you. Thanks for listening, and please like, share if you like this video. Thank you.